ಏನಾಗುತ್ತಾ ಅಲ್ಲಿ ನೋಡೇ ಬಿಡೋಣಂತೆ. ನೋಡಿ, ನಿಮ್ಮ ತಂಗಿನ ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಓಡಿ ಹೋಗಿ ಮದುವೆ ಆಗೋದು ನನಗೇನು ದೊಡ್ಡ ವಿಚಾರನೇ ಅಲ್ಲ. ಆದರೆ ನನಗೆ ನನ್ನ ಪ್ರೀತಿ ಎಷ್ಟು ಮುಖ್ಯನೋ ನಿಮ್ಮ ಗೌರವ ಕೂಡ ಅಷ್ಟೇ ಮುಖ್ಯ. ಅವಳನ್ನು ಚಿಕ್ಕವಳಿಂದ ನೀವು ಸಾಕಿ ಸಲುವಿ ಮುದ್ದಾಗಿ ಬೆಳೆಸಿರ್ತೀರ. ಹಾಗಂತ ನನ್ನ ಪ್ರೀತಿನೂ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ಪ್ರೀತಿ ಬಿಟ್ಕೊಡಕ್ ಹೋಗ್ಬೇಡ. ಗೌಡದನೆ ಒಟ್ಟಿನೇ ರಗಡ್ ಒಟ್ಟಿನೇ ಒಟ್ಟಿದ್ ಬಾಳ್ ನೋಡಿನಿ. ನಡಿ ಸೈಡ. ಅವಳು ಒಂದಿನದ ಖರ್ಚು ನಿನ್ ಒಂದ್ ತಿಂಗಳ ಖರ್ಚಿಗೆ ಸಮ. ನಿನ್ನ ಯೋಗ್ಯತೆ ಏನೋ ಅವಳ ಯೋಗ್ಯತೆ ಏನೋ. ಏ ನೋಡ್ರ, ಇದೇನಿದ್ರು ಅವನ ನನ್ನ ಮ್ಯಾಟ್ರು. ನೀವು ಹೋಗ್ರ, ಸೈಡ್ ಹೋಗ್ರ. ಅಣ್ಣ, ಯಾವಾಗ ನೋಡಿದ್ರು ಒಡಿಯೋದು ಬಡಿಯೋದು ಕಡಿಯೋದು ಇದೇ ಆಯ್ತು. ಒಂದಿನ ಆದ್ರೂ ನನ್ನ ಇಷ್ಟ ಕಷ್ಟ ಏನು ಅಂತ ಕೇಳಿದೀರಾ? ನೋಡೋಣ, ನಾನು ಇವ್ರನ್ನ ಮನಸ್ಫೂರ್ತಿಯಾಗಿ ಇಷ್ಟ ಪಡ್ತಾ ಇದ್ದೀನಿ. ಮದ್ವೆ ಅಂತ ಆದ್ರೆ ಇವ್ರನ್ನೇ ಆಗೋದು. ಬದುಕಿದ್ರೆ ಇವ್ರ ಜೊತೆನೆ, ಸತ್ರು ಇವ್ರ ಜೊತೆನೆ. 20 ವರ್ಷದಿಂದ ನಿನ್ನ ತಂಗಿನೇ ಇರ್ಬೋದು, ಮುಂದೆ 80 ವರ್ಷ ನನ್ನ ಜೊತೆ ಸಂಸಾರ ಮಾಡೋಳು. ನನ್ನ ಹೆಂಡತಿ ಮೇಲೇನೆ ಕೈ ಮಾಡ್ಬಿಡ್ತೀಯ? ಸಾಕು 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 ಸಾಕು. ಅಲ್ಲಯ್ಯ, ಈ ರೀತಿ ನಾಯಿಗೆ ಹೊಡೆದ್ರೆ ನಿನ್ನ ಮದುವೆಯಲ್ಲಿ ಅಕ್ಷತೆ ಕಾಳು ಹಾಕೋರು ಯಾರು? ಪಾದ ತೊಳೆದ್ಬಿಟ್ಟು ಕನ್ಯಾದಾನ ಮಾಡಿಕೊಡೋಕ್ಕೆ ಒಬ್ಬನು ಅನ್ನನಾದರೂ ಬೇಡವಾ? ನೋಡಯ್ಯ ರಕ್ತ. ಬಾವ ಉರ್ಫ್ ನಮ್ಮ ಮಾವ, ಏನು ಹೇಳ್ತಿದ್ಯಾ ನೀನು? ಅಲ್ಲಯ್ಯ, ನಿಮ್ಮ ಪ್ರೀತಿ ಪರೀಕ್ಷೆ ಮಾಡ್ಬೇಕಂತ ಬಂದರೆ ನೀ ನೋಡಿದ್ರೆ ನಾಯಿಗೆ ಹೊಡೆದೆ ಅಲ್ಲಯ್ಯ. ಏನು ಹೇಳ್ತಿದ್ಯಾ ನೀನು? ಇದನ್ನು ಮೊದಲೇ ಹೇಳಿದರೆ ಇಬ್ಬರು ಸೇರಿಬಿಟ್ಟು ರಕ್ತದಾನ ಮಾಡಿ ಪುಣ್ಯ ಆದರೂ ಕಟ್ಕೋಬೋದಿತ್ತಾ? ಸುಮ್ಮನೆ ಬ್ಲಡ್ಡು ವೇಸ್ಟ್ ಮಾಡಿದ್ವಿ, ನನಗೆ ಎನರ್ಜಿನೂ ವೇಸ್ಟ್ ಆಯಿತು. ಅಲ್ಲ, ಎನರ್ಜಿ ವೇಸ್ಟ್ ಮಾಡ್ಕೊಬೇಡ, ಮುಂದೆ ಬೇಕಾಗತ್ತೆ. ನನ್ನ ತಂಗಿ ಕಾಯಾಗತ್ತಾಳೆ, ಹೋಗು. ಡಾರ್ಲಿಂಗ್, ಏನು ಅಯ್ಯ ಇವನು ನಾಯಿಗೆ ಹೊಡೆದ. ಡಾರ್ಲಿಂಗ್, ಮಾವ, ಮುಂದೆ 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 ಹೇಳಿ. ನೀನು ಹೇಳ್ಬೇಕು. ಮುಗೀತಾ ಸಿನಿಮಾ? ಇಲ್ಲಿಗೆ ಮುಕ್ತಾಯ ಆಯ್ತು. ಇಲ್ಲಿಗೆ ಒಂದು ಶುಭಮ್ ಅಂತ ಟೈಟಲ್ ಹಾಕ್ಬಿಡಿ. ಹಾಕನ ಓಕೆ, ಮುಂದೆ ಏನೇನ್ರಿ? ಸಿನಿಮಾ ಎಂಡ್ ಆಯ್ತು, ಅದ್ದೂರಿಯಾಗಿ ಮೂವಿನ ರಿಲೀಸ್ ಮಾಡೋಣ. ಹಂಗಲ್ವಾ? ಎಲ್ರಿ ನಮ್ಮ ಆರ್ಟಿಸ್ಟ್ ಕಡೆ? ಬನ್ರಿ ಆರ್ಟಿಸ್ಟ್, ಕಮ್ ಆನ್. ಬನ್ನಿ. ಓಕೆ, ಅದ್ದೂರಿಯಾಗಿ ಸಿನಿಮಾ ಮಾಡಿದ್ದೀವಿ. ಅಭಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಡೈರೆಕ್ಟರ್ ಸಚಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಚಂದ ಅವರೇ, ಥ್ಯಾಂಕ್ ಯು ಸೋ ಮಚ್. ರಘು ಅವರೇ, ಥ್ಯಾಂಕ್ ಯು. ಬನ್ನಿ, ನಿಮ್ಮ ಜೊತೆ ಏನೋ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿದೆ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ರೀಲ್ಸ್ ಕತೆ ಏನೋ ಮುಗೀತು, ಆದರೆ ಇನ್ನೊಂದು ರಿಯಲ್ ಕತೆ ಇದೆ ಅಲ್ವಾ? ಅಸಲಿ ಕತೆಗೆ ಒಂದು ಒಳ್ಳೆ ಕ್ಲೈಮ್ಯಾಕ್ಸ್ ಬೇಡವಾ? ಆದಷ್ಟು ಶೀಘ್ರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ.
ಡೈರೆಕ್ಟ್ರೇ ಏ ಬನ್ನಿ ಬನ್ನಿ ಬನ್ನಿ. ಸಿಗೋಣ ಮತ್ತೆ. ಡೈರೆಕ್ಟ್ರ್ ಹಿಂಗೆ ಕೇಳ ಅಂದ್ರೆ ನನಗೆ ಏನೂ ಒಂದು ಅರ್ಥನ ಆಗಲಿಲ್ಲ. ಅವ್ರಿಗೆ ಡೈರೆಕ್ಟಾಗಿ ಮೀಟಾಗಿ ಕೇಳಿದ್ರನ್ನ ಇದಕ್ಕೊಂದು ಸೊಲ್ಯೂಷನ್. ಏನ್ರಿ ಸಿನಿಮಾ ಮುಕ್ತಾಯ ಆಯಿತು, ಅಲ್ಲೇನು ಮಾಡ್ತಾ ಇದ್ದೀರಾ? ರೀ ಹಾಂ, ವಿಷಯ ಇಟ್ಟಿದ್ದು ಯಾರಂತ ಕಂಡಿಡಿ ಅಂತ ನಿಮ್ಗೆ ಹೇಳಿದೆ. ಹಾಂ. ಅದನ್ನ ಇಟ್ಟಿದ್ದು ಬೇರೆ ಯಾರೋ ಅಲ್ಲ, ಅವನೇ ರಘುನೇ. ಅದು ನನಗೂ ಗೊತ್ತು. ಆದರೆ ಈ ಟೈಮಲ್ಲಿ ರಿಸ್ಕ್ ತೊಗೊಳೋದು ಬೇಡ. ನಮ್ಮ ಸಿನಿಮಾ ಅದ್ದೂರಿಯಾಗಿ ರಿಲೀಸ್ ಮಾಡೋದು ನೋಡ್ಕೊಳ್ಳೋಣ. ನಾನು ಅದಕ್ಕೊಂದು ಮಾಸ್ಟರ್ ಪ್ಲ್ಯಾನ್ ಮಾಡ್ತೀನಿ, ಅವಾಗ ನೋಡ್ಕೊಳ್ಳೋಣ. ಓಕೆನಾ? ಸರಿ. ಓಕೆ ಬನ್ನಿ. ಮೇಡಮ್ ಹೊರಟ್ರಾ? ಹಾಂ ಸರ್, ಹೋಗ್ತೀನಿ. ಇನ್ನು ಬಸ್ ಬರೋದು ಎಷ್ಟೊತ್ತಾಗುತ್ತೆ? ಇನ್ನೊಂದು ಸ್ವಲ್ಪ ಹೋದು ಸರ್, ಬಂದುಬಿಡುತ್ತೆ. ರೀ ಐ ಲವ್ ಯು ಕಣ್ರಿ. ಯಾಕ್ರಿ? ಇಷ್ಟು ದಿನ ಹೇಳೋದಕ್ಕೆ ಏನಾಗಿತ್ತು ರೀ? ನೀವಾದ್ರೂ ಹೇಳ್ಬೇಕಿತ್ತು ತಾನೇ ನನಗೆ. ಎಷ್ಟೊಂದು ಸಲ ಹೇಳಬೇಕು ಅಂತ ಬಂದೆ, ಆದರೆ ನೀವೆಲ್ಲಿ ಬೈತೀರೋ ಅಂತ ಹೇಳಲಿಲ್ಲ. ಮತ್ತೆ ಮತ್ತೆ ಹೋಗೋಣ, ವಾಪಸ್ ಬನ್ನಿ. ನಡ್ರಿ ಮತ್ತೆ. ಮುಂದೆ ಮುಂದೆ ಒಂದು 4 ಮಕ್ಕಳು ಮಾಡ್ಕೊಳ್ಳೋಣ, ಆಮೇಲೆ ಮದುವೆ ಆಗೋಣ. ಏ ಬನ್ರಿ. ಮೇಡಮ್, ಏ ಹಿಡ್ರಿ ಹಿಡ್ರಿಲೆ, ಹಿಡ್ರಿ ಅದನ್ನ ಹಿಡ್ರಿಲೆ. ಏ ಹಾ, ಇದು ಬ್ಯಾಟಿ ಅಂದ್ರೆ ಡೈರೆಕ್ಟ್ರೇ. ಹೇಳಿ ಸಚ್ಚ. ಸ್ನೇಹ ಅಂತ ಬಂದ್ರೆ ಎಂಥ ಸಂಭ್ರ ಖುಷಿದ್ದ. ನಿಮಗೆ ಮೋಸ ಮಾಡಿದವನು ಮುಗ್ಸಕ್ಕ ಎಲ್ಲ ಅರೇಂಜ್ ಮಾಡ್ಕೊಂಡು ಇಟ್ಕೊಂಡಿನಿ. ನಾ ಕಳಿಸಿರೋ ಲೊಕೇಶನ್ಗೆ ಬೇಗ ಬಂದುಬಿಡ್ರಿ. ಹಾಂ ಸರಿ ಸರಿ ಬರ್ತೀನಿ. ಇಲ್ಲಿ ನೋಡು, ವಿಷಯ ಇಟ್ಟಿದ್ದು ರಘು ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಹಾಗಂತ ಅವ್ನಿಗೆ ಹೆಚ್ಚು ಕಡಿಮೆ ಮಾಡೋದು ಬೇಡ. ಜಸ್ಟ್ ಅವ್ನಿಗೆ ವಾರ್ ಮಾಡಿಬಿಟ್ಟು ಕಳ್ಸೋಣ. ಡೈರೆಕ್ಟ್ರೇ, ಹಾಂ ಇನ್ನೊಂದು, ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬಿಡ್ರಿ, ಒಬ್ಬರೇ ಬನ್ನಿ. ಸರಿ, ನಾನು ಈಗಲೇ ಬರ್ತೀನಿ. ಡೈರೆಕ್ಟ್ ಸರ್ ಯಾಕೆ ಹೊಂಟ್ರಿ ಈ ಕಡೆ? ನೀನು ನನಗೆ ನೋಡಿದ್ರೆ ಹಂಗಂದ್ರೆ ಅದು ಏನು ಅನ್ನೋದು ಕೇಳಬೇಕು. ಈಗ ಹೋಗಿಬಿಡ್ತೀನಿ ತಡಿ.
ನಾ ಹೇಳು ಕರೆಕ್ಟಾಗಿ ಕಳಿಸ್ಕೊಳ್ರಿ. ಈ ಚಾನ್ಸ್ ಒಟ್ಟ ಮಿಸ್ ಆಗಬಾರ್ದು. ಇಂಥ ಚಾನ್ಸ್ ಭಾಳ ಮಿಸ್ ಆಗ್ಯಾವ. ಇದೊಂದು ಒಳ್ಳೆ ಅವಕಾಶ ಸಿಕ್ಕೈತೆ ನಮಗೆ. ಈ ಚಾನ್ಸ್ ಮಿಸ್ ಆಗಲೇಬಾರ್ದು. ಏನೋ ಸ್ವಾಮಿ, ಹೆಣ್ಣಾಗಲಿ ಗಂಡಾಗಲಿ ನಾವು ವಿಚಾರ ಮಾಡೋದಿಲ್ಲ. ನೀವು ಕೊಟ್ಟಿರೋ ಕೆಲಸವನ್ನು ನಾವು ಮಾಡ್ತೀವಿ. ಎಳೆದೇ ಇರಲಿ ಬಲ್ತಿದ ಇರಲಿ ಕತ್ತರಿಸಿ ಬಿಡ್ತೀವಿ. ಕೆಲಸ ಮುಗಿದ್ಮೇಲೆ ನೀವು ನಮ್ಮನ್ನು ಚಂದ ನೋಡ್ಕೋಬೇಕ. ಇಲ್ಲ ಅಂದ್ರ ನಿಮ್ಮನ್ನು ಬಿಡಂಗಿಲ್ಲ. ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ್ರಿ. ನೀವು ಜಲ್ದಿ ಪೊಸಿಷನ್ ತಗೊಳ್ರಿ. ಸಚಿನ್ ಸಚಿನ್ ಅಣ್ಣ ಅಲ್ಲಿ ಅಣ್ಣ ನಿಮ್ಗೆ ಸರ್ ಕಾಯ್ತಾ ಇದಾರೆ. ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಸರಿ ಬನ್ನಿ ಹಾಗಾದ್ರೆ. ಯಾರ ನೀವು? ಸಾಕು ನಿಲ್ಲಿಸ್ರು. ಸಚ್ಚ ದೋಸ್ತ ದೋಸ್ತ ರಕ್ತ ಚಂದನದಂತಿರುವ ಈ ನಿನ್ನ ತುಟಿ, ಬಂಗಾರದಂತಿರುವ ಈ ನಿನ್ನ ಮೈ ಬಣ್ಣ, ಪಳಪಳನೆ ಹೊಳೆಯುತ್ತಿರುವ ಈ ನಿನ್ನ ಕಣ್ಣು, ಈ ಕಣ್ಣುಗಳ ಮೇಲೆ ಬಿದ್ದಿರುವ ಕೆಟ್ಟ ಕಣ್ಣು ಅವಳು ನನ್ನ ಹುಡುಗಿ. ಅವಳು ಯಾವತ್ತೂ ನನಗೆ ಸಿಗಲ್ಲ. ಅವಳು ಯಾವತ್ತಿದ್ರು ನನ್ನವಳೇ.
ಈಗ ನೆನಪಾದ್ನ ಅಲ್ಲಿ ವಿಷ ಇಟ್ಟಿದ್ದು ರಘು ಅಂತ ಮಾಡಿದೇನು? ಸಚ್ಚಾನ. ಮುಚ್ಕಂಡಿ ಕೆರೆ ಮೇಲಿಂದ ಎತ್ತಿ ಬೀಸಾಕಕ್ಕೆ ಸುಪಾರಿ ಕೊಟ್ಟಿದ್ದ ಸಚ್ಚಾನ. ಬೈಕ್ ಕಾರ್ ಆಕ್ಸಿಡೆಂಟ್ ಒಳಗೆ ನೀನು ಎತ್ತಾಕ ಪ್ಲ್ಯಾನ್ ಮಾಡಿದ್ದ ಸಚ್ಚಾನ. ಗೆಳೆತನ ಮಾಡಿ ಏನೇನೋ ಕೆಲಸ ಮಾಡಿ ಒಂದು ಒಳ್ಳೆ ಫಿಲಮ್ ಮಾಡಿದ್ವಿ. ಬಟ್ ಅದ್ರಾಗ ಹೀರೋನೂ ನೀನ ಅದಿ. ಅದು ಹೋಗ್ಲಿ ಅಂದ್ರೂ ಹುಡುಗಿನೂ ನಿಂಗ. ನಾ ಏನು ಶೇಂಗಾ ಹರಿಯಕ್ಕೆ ಬಂದನಂತ ಮಾಡಿ ಸಕ್ಸಸ್ಸು ನಿಂದ ಆತು. ಅವಳು ನಿನ್ನಕಿನ ಆದಳು. ಸವಾರಿ ಚಂದ ನಡೆದದ. ಮುಂದಿ ಸವಾರಿ ನಿಲ್ಬೇಕ. ನಾ ಹೀರೋ ಆಗ್ಬೇಕ. ನಿನ್ನ ಸಾವಿಗೆ ಪಣ ತೊಟ್ಟಿನ. ಇಷ್ಟಾದ ಮೇಲೂ ನಿನ್ನ ಹಂಗ ಬಿಟ್ರೆ ಹೆಂಗೋ ದೋಸ್ತ? ಇವನಿಷ್ಟು ಈಜಿಯಾಗಿ ಸಾಯ್ಬಾರ್ದ. ಇನ್ನೂ ಚಿತ್ರ ಹಿಂಸೆ ಕೊಟ್ಟು ಸಾಯಿಸು ನೀವನ. ಎಬಿಸ್ ನಿಲ್ಲಿಸ್ರು. ಕೊಡ ಇಲ್ಲಿ ಅದನ್ನ. ನೀನ್ ಹಂಗ ಏನ ನೀನ್ ಅವನು ಸಮರಕ್ಕೂ ಬದ್ಧ, ದೇಹಕ್ಕೂ ಸಿದ್ಧ. ದೋಸ್ತ, ದೋಸ್ತಿ ಮಾಡಿದೆ ಅಂತಂದ್ರೆ ಯಾವುದೇ ರೀತಿ ಕಂಡೀಷನ್ ಇರಬಾರ್ದು, ಯಾವುದೋ ಡಿಮ್ಯಾಂಡ್ ಇರಬಾರ್ದು. ನಿಸ್ವಾರ್ಥದಿಂದ ಸ್ನೇಹ ಮಾಡ್ಬೇಕು, ಪ್ರೀತಿ ಮಾಡ್ಬೇಕು. ತಿನ್ನೋದು ಕುಡಿಯೋದು ಅಂದರೆ ಅದೇ ದೋಸ್ತಿ ಏನ? ಒಂದು ತಾಟ್ನ್ಯಾಗ ಉಂಡಿವಂತಂದ್ರೆ ಒಂದು ಬಾಂಧವ್ಯ ಬೆಳೆದಿರ್ತೈತೆ, ಅದ ದೋಸ್ತಿ ಅದ. ಹಿಂಡು ಮಂದ್ಯಾಗ ಹೊಕ್ಕಿರ್ತೀವಿ ಅಂತಂದ್ರೆ ಒಬ್ಬರ ಕೈ ಇನ್ನೊಬ್ಬರ ಹೆಗಲ ಮೇಲೆ ಇರ್ತೈತೆ, ಅದ ದೋಸ್ತಿ.
ನಮ್ಮ ವೈರಿಗಳ ಎದಿ ಮೇಲೆ 2 ಹೆಜ್ಜೆ ಇಡ್ತೀವಪ್ಪ ಅಂತಂದ್ರೆ 1 ಹೆಜ್ಜೆ ನಿಂದಿರ್ಬೇಕ 1 ಹೆಜ್ಜೆ ನಂದಿರ್ಬೇಕ. ಅದು ದೋಸ್ತಿ. ಹೇ, ಇಷ್ಟಕ್ಕೂ ಹೀರೋ ನಾ ಆಗ್ತೀನಂತ ಅಂದಿಲ್ಲ, ಇವ್ರುಗಡೆ ಮಾಡಿದ್ದದನ್ನ. ನಾನು ಹೀರೋ ಆಗ್ತೀನಂತೆಲ್ಲ ಆಸೆ ಪಟ್ಟಿಲ್ಲ ಕಣ. ಇನ್ನೊಂದು ಆ ಹುಡುಗಿ ವಿಚಾರ, ನಾವು ಇಷ್ಟಪಟ್ಟವರು ನಮ್ಮನ್ನೇ ಇಷ್ಟಪಡ್ಬೇಕನ್ನೋದು ಎಷ್ಟು ಸರಿ. ಅವ್ರಿಗೆ ಒಂದು ಮನಸ್ಸಂತ ಇರುತ್ತಲ್ಲ, ನಾವು ಇಷ್ಟಪಡ್ತೀವಂತಂದ್ರೆ ಅವರು ನಮ್ಮನ್ನು ಇಷ್ಟಪಡ್ಬೇಕಲ್ಲ. ಒಂದು ವೇಳೆ ಅವ್ರು ಇಷ್ಟಪಡೋ ವ್ಯಕ್ತಿ ನಾನಾಗಿದ್ರ ಅಥವಾ ನೀನಾಗಿದ್ದೆ ಅಂದ್ರೆ ಆ ಪ್ರೀತಿ ಖಂಡಿತ ಸಿಗ್ತೈತೆ. ಅದು ಸಿಗ್ಲಿಲ್ಲ ಅಂತ ಹೇಳಿ ಎಲ್ಲರದು ಸಾವು ಬಯಸಿದ್ರ ಈ ಭೂಮಿ ಮ್ಯಾಗ ಯಾರು ಬದುಕ್ತಾರೆ? ನಿನಗೆ ಆ ಪ್ರೀತಿ ಯೋಗ್ಯತೆನೂ ಇಲ್ಲ, ನನ್ನ ಸ್ನೇಹ ಮಾಡುವಂತ ಯೋಗ್ಯತೆನೂ ಇಲ್ಲ. ಏಯ್, ಹಾಳಾಗಿ ಹೋಗ್ತೇನೆ ನೀನು. ಇಂಥ ನನ್ನ ಮಕ್ಕಳನ್ನ ಜೀವಂತಾಗಿ ಇಡಬಾರ್ದ, ಸಾಯಿಸ್ಬೇಕು. ಏಯ್, ಬೇಡ ಬೇಡ, ಅವನ್ ಮಾಡಿ ತಪ್ಪನ ನಾವು ಮಾಡೋದು ಬೇಡ. ಬದುಕಲ್ ಬಿಡ, ನಡಿ. ನಿಜವಾದ ಪ್ರೀತಿ ಯಾರಿಗೆ ದಕ್ಕಬೇಕೋ ಅವ್ರಿಗೆ ದಕ್ಕತ್ತೆ. ನಡಿಯೋ. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಎಲ್ರಿಗೂ ನಮಸ್ಕಾರ. ನಮ್ಮ ಸ್ನೇಹಕ್ಕೆ ಸಿದ್ಧ ಸಮರಕ್ಕೆ ಬದ್ಧ ಅನ್ನುವಂಥ ಎಪಿಸೋಡ್ ಇಲ್ಲಿಗೆ ಮುಕ್ತಾಯವಾಗಿದೆ. ಮುಂದೆ ನಾವು ಇನ್ನೂ ವಿಭಿನ್ನವಾದಂಥ ಕಥೆಯೊಂದಿಗೆ ಬರ್ತೀವಿ. ತುಂಬ ಸ್ನೇಹದಿಂದ ಶುರುವಾದಂಥ ನನ್ನ ಸಚಿನ್ ಅವರ ದೋಸ್ತಿ ಯಾವ ಹಂತಕ್ಕೆ ಹೋಯ್ತು, ಎಲ್ಲಿಗೆ ಹೋಯಿತು, ಯಾಕೆ ಸ್ನೇಹಗಳು ಹಾಳಾಗುತ್ತಂದರೆ ಪ್ರೀತಿ, ದುಡ್ಡು, ಮತ್ತೊಂದು ಕಾರಣದಿಂದ ಈ ಥರ ಹಾಳಾಗುತ್ತೆ. ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ನಾವು ಹೊಸ ಕಥೆಯೊಂದಿಗೆ ಬರ್ತಾಯಿದ್ದೀವಿ. ಯಾವತ್ತೇ ಆಗಲಿ ಸ್ನೇಹನ ಕಳ್ಕೊಬೇಡ್ರಿ. ಸ್ನೇಹಕ್ಕೆ ಸಿದ್ಧ, ಸಮರಕ್ಕೆ ಬದ್ಧ. ನಮ್ಮ ಜನತಾ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ನ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೂ ಮರಿದೇನೆ ಗಂಟೆ ಹೊಡ್ರಿ.